ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ಸರ್, ಸಚಿವ ಸಂಪುಟ ವಿಸ್ತರಣೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಇನ್ನೇನು ನಾಳೆ ಬಹುತೇಕ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಈ ನಡುವೆ ಬಾಗಲಕೋಟೆ ಜಿಲ್ಲೆ ಹುನಗುಂದ MLA ವಿಜಯಾನಂದ ಕಾಶಪ್ಪನವರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಲೇಬೇಕು, ವಿಜಯಾನಂದ ಕಾಶಪ್ಪರನ್ನ ಮಂತ್ರಿ ಮಾಡಲೇಬೇಕು ಅಂತ ಬಹುತೇಕ ದೊಡ್ಡ ಮಟ್ಟದ ಒತ್ತಡ ಕೇಳಿ ಬರ್ತಾ ಇದೆ. ಜಿಲ್ಲೆಯಿಂದ ಆಗಿರ್ಬೋದು ಅಥವಾ ಕ್ಷೇತ್ರದ ಜನ ಆಗಿರ್ಬೋದು, ಜೊತೆಗೆ ಮಠಾಧೀಶರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿ ಮಾಡಲೇಬೇಕು, ಸಮುದಾಯಕ್ಕೆ ತುಂಬ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದರೆ ಸಮುದಾಯದ ಪರವಾಗಿ, ಜೊತೆಗೆ ಆ ಸಮುದಾಯ ಇವಾಗ ಕಾಂಗ್ರೆಸ್ ಪರ ನಿಂತ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಲಿಂಗಾಯತ, ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರು, ಮುಖಂಡರು, ಜೊತೆಗೆ ಪಂಚಪೀಠದ ಮಠಾಧೀಶರು ಕೂಡ ಈಗ ವಿಜಯಾನಂದ ಕಾಶಪ್ಪನವರ ಪರ ಮಂತ್ರಿಯನ್ನು ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ಎಸ್, ವಿಜಯಾನಂದ ಕಾಶಪ್ಪನವರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಅವರನ್ನ ಮಂತ್ರಿ ಮಾಡಲೇಬೇಕು ಅಂತ. ಒಂದು ಕಡೆ ಜಿಲ್ಲೆಯಲ್ಲೂ ಕೂಡ, ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮುದಾಯದವರು ಮಾತ್ರ ಅಲ್ಲ, ಎಲ್ಲ ಸಮುದಾಯದವರು ಸೇರಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು. ನಮ್ಮ ಜಿಲ್ಲೆಯಿಂದ ಈ ಬಾರಿ ವಿಜಯಾನಂದ ಕಾಶಪ್ಪರನ್ನ ಪರಿಗಣಿಸಿ ಅವರನ್ನ ಸಚಿವರನ್ನಾಗಿ ಮಾಡಿ ಅಂತ ಎಲ್ಲ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿಯನ್ನು ಮಾಡಿ ಒತ್ತಾಯವನ್ನು ಮಾಡಿದರು. ಅದರ ಜೊತೆಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರು, ಮಠಾಧೀಶರು, ಜೊತೆಗೆ ಪಂಚಪೀಠದ ಮಠಾಧೀಶರು ಕೂಡ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು, ಕಾಂಗ್ರೆಸ್ಗೂ ಕೂಡ ಒತ್ತಾಯವನ್ನು ಮಾಡಿದ್ರು. ವಿಜಯಾನಂದ ಕಾಶಪ್ಪನವರ ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಹಗಲಿರುಳು ದುಡಿತಾ ಇದ್ದಾರೆ, ಅವರನ್ನ ಸಚಿವರನ್ನಾಗಿ ಮಾಡಿ ಅನ್ನೋದು ಎಲ್ಲ ಮಠಾಧೀಶರ, ಅಂದರೆ ಪಂಚಪೀಠ ಮಠಾಧೀಶರ, ಜೊತೆಗೆ ಪಂಚಮಸಾಲಿ ಸಮುದಾಯದ ಮಠಾಧೀಶರು, ಮುಖಂಡರ ಒತ್ತಾಯ ಆಗಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ ವಿಜಯಾನಂದ ಕಾಶಪ್ಪನವರು ದೆಹಲಿಯಲ್ಲೂ ಕೂಡ ಇದ್ದಾರೆ. ದೆಹಲಿಯಲ್ಲಿ ಕೂಡ ಅಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. CM DK ಶಿವಕುಮಾರ್ ಮಾಜಿ CM ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಸಚಿವ ಸ್ಥಾನವನ್ನು ನೀಡಿ ಅಂತ ಸ್ವತಃ ವಿಜಯಾನಂದ ಕಾಶಪ್ಪನವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ CM DK ಶಿವಕುಮಾರ್ ಹಾಗೂ ಮಾಜಿ CM ಸಿದ್ದರಾಮಯ್ಯನವರನ್ನ ಒಂದು ನಿಯೋಗ ಕೂಡ ಭೇಟಿಯಾಗಿತ್ತು. ಬಾಗಲಕೋಟೆ ಜಿಲ್ಲೆಯಿಂದ ಒಂದು ನಿಯೋಗ ಹೋಗಿತ್ತು. ನಮ್ಮ ಜಿಲ್ಲೆಗೆ ಈ ಬಾರಿ ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿ ಮಾಡಿ, ಅವರಿಗೆ ಮಂತ್ರಿ ಸ್ಥಾನ ಕೊಡಿ ಅನ್ನೋದು ಆ ಜಿಲ್ಲೆಯ ಜನರ ಮಾತು. ಜೊತೆಗೆ ಕಳೆದ 40 ವರ್ಷಗಳಿಂದ ಕಾಶಪ್ಪನವರ ಕುಟುಂಬ, ಏನು ವಿಜಯಾನಂದ ಕಾಶಪ್ಪನವರು ಇದ್ದಾರೆ, ಅವರ ತಂದೆ ಕೂಡ ಕಾಂಗ್ರೆಸ್ಗೆ ದುಡಿದಿದ್ರು. ಈಗ ಆ ದುಡಿಮೆಗೆ ಒಂದು ಪ್ರತಿಫಲ ಕೊಡುವಂಥ ಟೈಮ್ ಬಂದಿದೆ. ಸೊ ಹಾಗಾಗಿ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ನೀಡಿ ಅನ್ನೋದು ಬಹುತೇಕ ಎಲ್ಲ ಸಮುದಾಯ ಮುಖಂಡರು, ಸಮುದಾಯ ಸ್ವಾಮೀಜಿಗಳು, ಜೊತೆಗೆ ಪಂಚಪೀಠದ ಸ್ವಾಮೀಜಿಗಳು, ವಿಶೇಷವಾಗಿ ಪಂಚಪೀಠದ ಶ್ರೀಗಳು ಈ ಹಿಂದೆ ಕಳೆದ ಒಂದು ವಾರದಿಂದಲೂ ಕೂಡ ಸಾಕಷ್ಟು ಬಾರಿ ಮಾತನಾಡಿದರು. ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿಯನ್ನಾಗಿ ಮಾಡಿ, ಕಾಂಗ್ರೆಸ್ಗೆ ಲಾಭ ಇದೆ ಇದರಿಂದ, ಸೊ ನಷ್ಟ ಏನಿಲ್ಲ, ಈ ಜಿಲ್ಲೆಯಿಂದ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಯುವ ನಾಯಕರು ಲಿಂಗಾಯತ ಸಮುದಾಯದಲ್ಲಿ, ಅದರಲ್ಲೂ ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯ ಏನಿದೆ, ಆ ಒಂದು ಸಮುದಾಯದಲ್ಲಿ ಯುವ ನಾಯಕರು ಅತಿ ಹೆಚ್ಚು ಖ್ಯಾತಿಯನ್ನಿರ್ತಕ್ಕಂಥ, ಸಂಘಟನೆಯನ್ನು ಮಾಡುವಂಥ, ಸಮುದಾಯವನ್ನು ಸಂಘಟನೆ ಮಾಡಿ ಕಳೆದ ಬಾರಿ ಮೀಸಲಾತಿ ವಿಚಾರವಾಗಿ ದೊಡ್ಡ ಹೋರಾಟವನ್ನು ಏನು ಮಾಡಿದ್ರು, ಅದರ ಒಂದು ನೇತೃತ್ವವನ್ನು ವಿಜಯಾನಂದ ಕಾಶಪ್ಪನವರು ವಹಿಸ್ಕೊಂಡಿದ್ರು. ಸೊ ಹೀಗಾಗಿನೇ ಕಾಂಗ್ರೆಸ್ಗೆ ಉತ್ತರ ಕರ್ನಾಟಕದಲ್ಲಿ ಅದು ಹೆಚ್ಚು ಸ್ಥಾನ ಬರೋದಕ್ಕೆ ವಿಜಯಾನಂದ ಕಾಶಪ್ಪನವ್ರ ಕಾರಣ. ಹೀಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಸಮುದಾಯದ ಮುಖಂಡರು, ಜಿಲ್ಲೆಯ ಜನತೆ, ಸಮುದಾಯ ಮಾತ್ರ ಅಲ್ಲ, ಎಲ್ಲ ಜಾತಿಯ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಜಿಲ್ಲೆಯವರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋದು ಈಗ ಎಲ್ಲರ ಒತ್ತಾಯ.